ನಿನಗಾಗಿ ಭಾಗ 186. ಪ್ರಜ್ವಲ್ ಮತ್ತು ಪವಿತ್ರ ತುಂಬಾ ಅಟ್ಯಾಚ್ ಆಗಿದ್ದಾರೆ. ಈಗ ಪ್ರಜ್ವಲ್ಗೆ ಏನಾದರೂ ತೊಂದರೆ ಆದರೆ ಪವಿತ್ರಾಗೆ ನೋವಾಗುತ್ತದೆ. ಪವಿತ್ರಾಗೆ ತೊಂದರೆ ಆದರೆ ಪ್ರಜ್ವಲ್ಗೆ. ಇಬ್ಬರು ಅವರವರ ಆತ್ಮದಲ್ಲಿ ಪರಸ್ಪರ ಒಬ್ಬರನ್ನು ಇನ್ನೊಬ್ಬರು ಆವರಿಸಿದ್ದಾರೆ. ಇದರ ಅರಿವು ಪ್ರಜ್ವಲ್ಗೆ ಇದ್ದರೂ ಕೂಡ ಅವನು ಪವಿತ್ರಳ ಮಾತಿನಿಂದ ಬೇಸರ ಮಾಡಿಕೊಂಡ. ಅವಳು ಆಕಾಶದಲ್ಲಿರುವ ಚಂದ್ರನನ್ನು ಕೇಳಿದರೆ ನಾನು ತಂದು ಕೊಡುತ್ತಿದ್ದೆ, ಆದರೆ ನನ್ನ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬಾ ಅಂದರೆ ಅವರು ಹೇಗೆ ಬರುತ್ತಾರೆ, ಅವರು ನನ್ನ ಮಾತನ್ನು ಎಲ್ಲಿ ಕೇಳುತ್ತಾರೆ ಅಂತ ತುಂಬಾ ದುಃಖದಿಂದ ಅಳುತ್ತಿದ್ದಾನೆ. ಇದೇ ಮೊದಲ ಬಾರಿಗೆ ಬೆಟ್ಟದ ತಪ್ಪಲಿನಲ್ಲಿ ಕುಳಿತು ಅವನು ಅಳುತ್ತಿರುವುದು. ಮೊದಲ ಬಾರಿ ಅವನು ಅತ್ತಿದ್ದು ಅವರ ಅಪ್ಪ ಅಮ್ಮ ಅವನನ್ನು ಬಿಟ್ಟು ಬಿಟ್ಟು ಅವರ ಅಕ್ಕಂದಿರಿಗೆ ಜಾಸ್ತಿ ಪ್ರೀತಿ ತೋರಿಸುತ್ತಿದ್ದಾರೆ ಅನ್ನುವ ವಿಷಯ ಗೊತ್ತಾದಾಗ ಪರಸ್ಪರ ಒಬ್ಬರನ್ನೊಬ್ಬರು ತುಂಬಾ ಹಚ್ಚಿಕೊಂಡಿದ್ದಾರೆ. ಆದರೆ ನಾನು ಅವರುಗಳ ಮಧ್ಯೆ ಬೇಡದ ಮಗು ಅಂತ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಕೂಡ ಅವನಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಅರ್ಥ ಮಾಡಿಕೊಂಡ ಮೇಲೆ ಹಾಸ್ಟೆಲ್ನಲ್ಲಿ ಬಂದು ಸೇರಿದ್ದು. ನಂತರ ಅತ್ತಿದ್ದು ಪವಿತ್ರ ವಿಕ್ರಮ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳಿದಾಗ ಅದು ತುಂಬಾ ಘೋರವಾದ ರಾತ್ರಿ ಆಗಿದ್ದು ಸಂಪೂರ್ಣವಾಗಿ ಮುದುರಿ ಹೋಗಿದ್ದ. ಆ ನೋವಿನಿಂದ ಹೊರಗೆ ಬರಲು ಅವನ ರೂಮ್ಮೇಟ್ ಸಹಾಯ ಮಾಡಿದ. ಅವನ ರೂಮ್ಮೇಟ್ ತುಂಬಾ ಒಳ್ಳೆಯವನು. ಅವನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸಿದ. ಅದರಿಂದ ಹೊರಗೆ ಬರುವುದು ಸಾಧ್ಯವೇ ಇಲ್ಲ. ಅವಳು ನನ್ನ ಪ್ರಾಣ ಅಂತ ತಿಳಿದ ಮೇಲೆ ಆ ಡಾಕ್ಟರ್ ಪುನಃ ಹೇಳಿದ್ದು, ಅವಳು ಇಷ್ಟಪಟ್ಟಿರಬಹುದು, ಅವನು ಇಷ್ಟಪಡಬೇಕು. ಆ ರೀತಿ ಮಾಡುವುದು ಎಷ್ಟು ಸಮಯ ಬೇಕು, ಒಮ್ಮೆ ಯೋಚನೆ ಮಾಡಿ ಅಂತ ಹೇಳಿದ. ಇನ್ನು ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಆಗಿಲ್ಲ, ನೀನು ಏಕೆ ಇಷ್ಟು ಬೇಗ ಸೋಲನ್ನು ಒಪ್ಪಿಕೊಳ್ಳುತ್ತೀಯ ಅಂತ ಅವರ ಮನೆಗೆ ಬಂದಾಗ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಅವನನ್ನು ಪ್ರೀತಿಸುತ್ತೇನೆ ಅಂತ ಹಿಂದೆ ಮುಂದೆ ಸುತ್ತುತ್ತಾಳೆ. ಅದು ಯಾವುದೋ ಅಟ್ರಾಕ್ಷನ್ ಅಂತ ಅಂದುಕೊಂಡು ಮೊದಲು ಇಗ್ನೋರ್ ಮಾಡಿದ. ಕ್ರಮೇಣ ಅದು ಅಟ್ರಾಕ್ಷನ್ ಅಲ್ಲ, ನಿಜವಾದ ಪ್ರೀತಿ ಇರಬಹುದು ಅನ್ನುವ ಸಮಯಕ್ಕೆ ಅವಳು ಇವನನ್ನೇ ಪ್ರೀತಿಸಲು ಶುರು ಮಾಡಿದಳು. ಇಬ್ಬರೂ ಕೂಡ ಪರಸ್ಪರ ದೇಹವನ್ನು ಹಂಚಿಕೊಂಡ ಮೇಲೆ ಮನಸ್ಸನ್ನು ಕೂಡ ಹಂಚಿಕೊಳ್ಳಲು ಆರಂಭಿಸಿದರು. ಅಷ್ಟು ಸುಂದರವಾದ ಬದುಕು ಕೊಟ್ಟವಳು ಈಗ ಸಡನ್ ಆಗಿ ಇಷ್ಟೊಂದು ಅಳಿಸುತ್ತಿದ್ದಾಳೆ. ನನಗೆ ಅಳಲು ಇಷ್ಟವಿಲ್ಲ, ಆದರೆ ನನ್ನ ಅಸಹಾಯಕತೆ ಈ ಕಣ್ಣೀರಾಗಿ ಹೊರಬರುತ್ತಿದೆ. ಯಾರಿಗೆ ಹೇಳಲಿ ಈ ಕಷ್ಟವನ್ನು ಅಂತ ತುಂಬಾ ದುಃಖಗೊಂಡ. ಬದುಕು ತುಂಬಾ ಸುಂದರವಾಗಿದೆ ಅಂತ ಅಂದುಕೊಂಡಾಗ ದೊಡ್ಡ ಬಾಂಬನ್ನು ಹಾಕಿದಳು ಅಂತ ಜೋರಾಗಿ ಅಳುತ್ತಿದ್ದಾನೆ. ಎದೆ ಹೊಡೆದು ಹೋಗುವಷ್ಟು. ಅವನ ಮನಸ್ಸಿನಲ್ಲಿರುವ ದುಃಖ ಸಂಪೂರ್ಣವಾಗಿ ಕಡಿಮೆ ಆಗುವವರೆಗೂ ಅಳಬೇಕು. ತನ್ನ ಶಕ್ತಿ ಕಡಿಮೆ ಆಗುವವರೆಗೂ ನಿರಂತರವಾಗಿ ಅಳುತ್ತೇನೆ. ನನಗೆ ಇನ್ಯಾವ ದಾರಿಯೂ ಕಾಣುತ್ತಿಲ್ಲ. ಆ ದೈವವೇ ಅಂತ ತನ್ನ ಎಲ್ಲ ಆಸೆಗಳನ್ನು ಕಷ್ಟ ಸುಖಗಳನ್ನು ದೇವರ ಮೇಲೆ ಹಾಕಿದ. ತುಂಬಾ ಒಳ್ಳೆಯ ಮನೆಯಲ್ಲಿ ಹುಟ್ಟಿದವನು, ಆದರೆ ಇವನ ದುರಾದೃಷ್ಟದಿಂದ ಇವನು ಈ ರೀತಿ ಇದ್ದಾನೆ. ಇತ್ತ ಇವಳು ಕೂಡ ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಹುಟ್ಟಿದಳು ಕೂಡ ರಾಣಿಯ ರೀತಿ ಬೆಳೆದಿದ್ದಾಳೆ. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ತಬ್ಬಿಕೊಳ್ಳಬೇಕು ಅಂತ ಅವನಿಗೆ ಅನಿಸುತ್ತಿದೆ. ಅವಳನ್ನು ಬಿಟ್ಟು ಈ ಪ್ರಪಂಚವನ್ನು ಬಿಟ್ಟು ಹೋಗಲು ಅವನಿಗೆ ಇಷ್ಟವಿಲ್ಲ. ಅವಳ ಜೊತೆ ಕಳೆದ ಮಧುರ ಕ್ಷಣಗಳನ್ನು ನೆನೆಸಿಕೊಳ್ಳುತ್ತಿದ್ದಾನೆ. ಅವನಿಗೆ ತಿಳಿಯದೆ ಅವನ ಮುಖದಲ್ಲಿ ಒಂದು ಮಂದಹಾಸ ಬರುತ್ತದೆ. ನನ್ನವಳು ಎಷ್ಟು ಸುಂದರವಾಗಿದ್ದಾಳೆ, ನಾನು ಏಕೆ ಈ ರೀತಿ ಆಡುತ್ತಿದ್ದೇನೆ. ನಾನಿಲ್ಲದೆ ಅವಳು ಇರುವುದಿಲ್ಲ, ಅವಳು ಇಲ್ಲದೆ ನಾನು ಇರುವ ಕಲ್ಪನೆ ದೂರ. ಅವಳು ಏನು ಹೇಳಿದರೂ ಪರವಾಗಿಲ್ಲ, ನಾನೇ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗುತ್ತೇನೆ ಅಂತ ಪುನಃ ಅವನು ಮನೆಗೆ ಬರಲು ಯೋಚಿಸುತ್ತಿದ್ದ. ಇತ್ತ ಇವಳಿಗೆ ಪ್ರಾಣ ಬಾಯಿಗೆ ಬಂದಂತೆ ಆಗಿದೆ. ನಾನು ಪ್ರೀತಿಸುತ್ತಿದ್ದ ನನ್ನವನು ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ನಾನು ಹೇಗೆ ಬದುಕಲಿ? ಅವರ ಅಪ್ಪ ಅಮ್ಮ ಸರಿಯಿಲ್ಲ, ನಮ್ಮಿಬ್ಬರ ಪ್ರಾಣಕ್ಕೆ ತೊಂದರೆ ಮಾಡುತ್ತಾರೆ. ಅವರ ಅಪ್ಪ ಅಮ್ಮ ಕನ್ವಿನ್ಸ್ ಆದರೂ ಯಾವುದೇ ಕಾರಣಕ್ಕೂ ಅವರ ಅಕ್ಕಂದಿರು ಕನ್ವಿನ್ಸ್ ಆಗೋದಿಲ್ಲ. ನನಗೆ ಮದುವೆ ಆಗಿ ಮಕ್ಕಳಾದರೆ ಆಸ್ತಿ ಮಕ್ಕಳಿಗೆ ಹೊರಟು ಹೋಗುತ್ತದೆ ಅಂತ. ಈಗ ಎಂಗೇಜ್ಮೆಂಟ್ ಮಾಡಿರುವುದು ಕೂಡ ಯಾವುದೋ ಒಂದು ನೆಪಕ್ಕೆ. ಮದುವೆ ಆಗಲು ಅವರು ಬಿಡುವುದಿಲ್ಲ, ಅದಕ್ಕೆ ನಾನು ಧೈರ್ಯವಾಗಿ ಇರುವುದು ಅಂತ ಪ್ರಜ್ವಲ್ ಹೇಳಿದ್ದ. ಆ ಮಾತು ನೆನಪಾಗಿ ಇವಳು ಬೆಚ್ಚಿದಳು. ನಿಜವಾಗಲೂ ಅವರು ಅಷ್ಟೊಂದು ಡೇಂಜರಸ್ ಇರಬೇಕಾದರೆ ನಾವು ಅವರನ್ನು ಬಿಟ್ಟು ಹೊರಟು ಹೋಗಬೇಕು. ನಾನು ಏಕೆ ಈ ರೀತಿ
ಹಳ್ಳಿಯ ಹೆಂಗಸರು ಹಾಡುವ ರೀತಿ ಆಡುತ್ತಿದ್ದೇನೆ ಅಂತ ಇವಳು ತುಂಬ ಬೇಸರ ಮಾಡಿಕೊಂಡಳು. ಇವನು ಹೇಳುತ್ತಿರುವುದು ಒಂದು ರೀತಿ ಒಳ್ಳೆಯ ವಿಷಯವಾದರೂ ಕೂಡ ಅವರ ಜೊತೆ ಹೋಗುವುದು ತುಂಬ ಕಷ್ಟ. ಈಗ ಅವನು ಸಿಕ್ಕಿದರೆ ಸಾಕು, ಅವನು ಹೇಗೆ ಹೇಳಿದರೆ ಹಾಗೆ ಕೇಳುತ್ತೇನೆ, ಅವನಿಗೆ ಯಾವುದೇ ಕಾರಣಕ್ಕೂ ನಾನು ಕಷ್ಟ ಕೊಡುವುದಿಲ್ಲ ಅಂತ ಪವಿತ್ರ ತನಗೆ ತಾನೇ ಪ್ರಾಮಿಸ್ ಮಾಡಿಕೊಂಡು ಅಳುತ್ತಿದ್ದಾಳೆ. ಅವಳ ಕೈಕಾಲು ನಡುಗುತ್ತಿದೆ, ಕಣ್ಣುಗಳು ಪಟಪಟನೆ ಒಡೆಯುತ್ತಿವೆ. ಒಂದೇ ಸಮನೆ ವಿಚಿತ್ರವಾಗಿ ಹಾಡುತ್ತಿದ್ದಾಳೆ. ಇವಳ ಗೆಳತಿಯೂ ಕೂಡ ಭಯದಿಂದ ಅದರುತ್ತಿದ್ದಾಳೆ. ಅವಳಿಗೆ ಡ್ರೈವಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಪ್ರಜ್ವಲ್ಗೆ ಏನಾದರೂ ತೊಂದರೆ ಆದರೆ ಪವಿತ್ರ ಹೇಗಿರುತ್ತಾಳೆ? ಇವಳು ಮಕ್ಕಳಿಗೆ ಮಕ್ಕಳೂ ಅಲ್ಲ, ದೊಡ್ಡವರಿಗೆ ದೊಡ್ಡವಳೂ ಅಲ್ಲ. ಅವನಿಗೆ ಏನಾದರೂ ಹೇಳಿರುತ್ತಾಳೆ, ಅವನು ತುಂಬ ಮನಸ್ಸಿಗೆ ಹಚ್ಚಿಕೊಂಡಿರುತ್ತಾನೆ. ಇಷ್ಟು ದಿನ ಅವನು ಇವಳು ಎಷ್ಟು ಅವಮಾನ ಮಾಡಿದರೂ, ಮುಖದ ಮೇಲೆ ಉಗಿದರೂ, ಕೆನ್ನೆಯ ಮೇಲೆ ಹೊಡೆದರೂ ಕೂಡ ಪದೇ ಪದೇ ಇವಳ ಹಿಂದೆ ಬರುತ್ತಿದ್ದ. ಅಂಥವನಿಗೆ ಈಗ ಏನು ಮಾಡಿದ್ದಾಳೆ ಅಂತ ಯೋಚಿಸಿ ಅವಳ ತಲೆ ಬಿಸಿ ಆಗುತ್ತಿದೆ. ಪವಿತ್ರಳನ್ನು ನೋಡಿದರೆ ಇನ್ನೂ ಕೂಡ ಭಯವಾಗುತ್ತದೆ. ಪದೇ ಪದೇ ನೀನು ಅಳಬೇಡ, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನನ್ನನ್ನು ಅಂದರೆ ಪ್ರಜ್ವಲ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅವನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ನೀನೇ ತಾನೇ ಕಳಿಸಿದ್ದು, ಅದಕ್ಕೆ ನಿನ್ನ ಸಮಾಧಾನಕ್ಕೆ ಹೊರಗೆ ಹೋಗಿರುತ್ತಾನೆ ಅಂತ ಹೇಳಿದಾಗ ಪವಿತ್ರ ನಿಜವಾಗಲೂ ಅವನು ಏನು ಕೆಟ್ಟ ಕೆಲಸ ಮಾಡುವುದಿಲ್ಲ ಅಲ್ಲವೇ, ಆ ಕೆಲಸ ಏನು ಅಂತ ಹೇಳಲು ಕೂಡ ಅವಳ ಬಾಯಿಗೆ ಬರುತ್ತಿಲ್ಲ. ಅದು ಮನಸ್ಸು ಕೆಟ್ಟು ಹೋಗಿದ್ದರೆ, ನನ್ನ ಜೊತೆ ಬದುಕು ಸಾಕಾಗಿ ಬಿಟ್ಟಿದ್ದರೆ, ನಾನು ಯಾವಾಗಲೂ ನೋವೇ ಮಾಡುತ್ತೇನೆ ಅವನಿಗೆ ಅಲ್ಲವೇ ಅಂತ ಪವಿತ್ರ ಅಳುತ್ತಾ ಹೇಳುತ್ತಿದ್ದಾಳೆ. ಅವಳ ಕಣ್ಣೀರು ತುಂಬ ಬರುತ್ತಿದೆ. ಇವಳು ಹೇಳುತ್ತಿದ್ದಾಳೆ, ನೀನು ಹೀಗೆ ಅಳುತ್ತಿದ್ದರೆ ನಾನು ಡ್ರೈವ್ ಮಾಡಲು ಸಾಧ್ಯವಾಗುವುದಿಲ್ಲ. ಸ್ವಲ್ಪ ಸಮಾಧಾನ ಮಾಡಿಕೊ, ಏನೂ ಆಗುವುದಿಲ್ಲ. ಅವನ ಫೋನಿನ ನೆಟ್ವರ್ಕ್ ಎಲ್ಲಿ ಸಿಗುತ್ತದೆ? ಅವನು ಎಲ್ಲಿ ಹೇಳಿದ್ದಾನೆ, ಸರಿಯಾಗಿ ಅಡ್ರೆಸ್ ಹೇಳು ಅಂತ ಇನ್ನೊಮ್ಮೆ ಕೇಳಿದಾಗ ಅವಳು ತುಂಬ ಗಾಬರಿಯಿಂದ ಪರದಾಡುತ್ತಿದ್ದಾಳೆ. ಆಗ ಅವಳೇ ಅಡ್ರೆಸ್ಸನ್ನು ತೆಗೆದುಕೊಳ್ಳುತ್ತಾಳೆ. ಹೇಗೋ ಈ ಹುಡುಗಿ ಪ್ರಜ್ವಲ್ ಇಲ್ಲವಾದರೆ ಇವಳ ಸಂಪೂರ್ಣ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾಳೆ. ನಾನು ಇವಳನ್ನು ಮತ್ತೆ ಹೇಗೆ ನೋಡಿಕೊಳ್ಳಲಿ ಅಂತ ಪವಿತ್ರಳ ಗೆಳತಿ ಕಣ್ಣುಗಳನ್ನು ತುಂಬಿಕೊಂಡಳು. ಪ್ರಜ್ವಲ್ ಇರುವ ಜಾಗಕ್ಕೆ ಎಲ್ಲರೂ ಬಂದರು. ಎಲ್ಲರೂ ಅಂದರೆ ಪವಿತ್ರ ಮತ್ತು ಪವಿತ್ರಳ ಗೆಳತಿ. ಆದರೆ ಅಲ್ಲಿ ಎಲ್ಲೂ ಪ್ರಜ್ವಲ್ ಕಾಣಿಸಿಲ್ಲ. ಪ್ರಜ್ವಲ್ ಪ್ರಜ್ವಲ್ ಅಂತ ಕೂಗುತ್ತಿದ್ದಾಳೆ ಜೋರಾಗಿ. ಆದರೆ ಎಲ್ಲೂ ಕೂಡ ಪ್ರಜ್ವಲ್ ಇರುವುದು ಅವಳಿಗೆ ತಿಳಿಯುತ್ತಿಲ್ಲ. ಫೋನ್ ಸ್ವಿಚ್ ಆನ್ ಆಗಿದೆ. ಅವಳು ಇರುವ ಸ್ವಲ್ಪ ದೂರದಲ್ಲೇ ರಿಂಗ್ ಟೋನ್ ಕೇಳಿಸುತ್ತಿರುವುದು. ಅವನು ಅಲ್ಲಿ ಇರುವುದಿಲ್ಲ, ಕೇವಲ ಫೋನ್ ಮಾತ್ರ ಇರುತ್ತದೆ. ಅಂದರೆ ಪ್ರಜ್ವಲ್ ಸೇಫ್ ಆಗಿ ಇಲ್ಲವಾ? ಅವನಿಗೆ ಏನಾದರೂ ತೊಂದರೆ ಆಗಿದೆಯಾ? ಈ ರೀತಿ ವಿಚಿತ್ರವಾಗಿ ಯೋಚನೆ ಮಾಡುತ್ತಿರುತ್ತಾಳೆ. ತುಂಬ ದುಃಖ ಪಡುತ್ತಾಳೆ. ಪ್ರಜ್ವಲ್ ತನ್ನನ್ನು ಬಿಟ್ಟು ಹೊರಟು ಹೋಗಿದ್ದಾನಾ, ಅಥವಾ ನನ್ನ ಕಾಟ ತಡೆಯಲಾರದೆ ಅಂತ ಇನ್ನೂ ಜೋರಾಗಿ ಅಳುತ್ತಿದ್ದಾಳೆ, ಅಥವಾ ಯಾರನ್ನಾದರೂ ಕಿಡ್ನಾಪ್ ಮಾಡಿರಬಹುದಾ ಅವನಿಗೆ ಅವನ ಅಪ್ಪ ಅಮ್ಮ ಅಕ್ಕಂದಿರು ಅಂತ. ಇನ್ನು ಅವನ ಆಲೋಚನೆ ಏನಿರಬಹುದು ಅಂತ ಇವಳ ಆಲೋಚನೆ ಜಾಸ್ತಿ ಆಗುತ್ತಿದೆ. ಪ್ರಜ್ವಲ್ ತುಂಬಾ ಕೇರ್ಲೆಸ್ ಆಗಿದ್ದಾನ? ಈ ಆಲೋಚನೆ ಬಂದು ಅವಳು ಜೋರಾಗಿ ಕಿರುಚಿ ಅಲ್ಲೇ ಕೆಳಗೆ ಬೀಳುತ್ತಾಳೆ. ಅವಳ ಸಂಪೂರ್ಣ ಅಸ್ತಿತ್ವ, ಸಂಪೂರ್ಣ ಪ್ರಪಂಚ ಪ್ರಜ್ವಲ್ ಆಗಿದ್ದ. ಅವನು ಸಿಕ್ಕಿಲ್ಲ ಅಂತ ತಿಳಿದಾಗ ಅವಳಿಗೆ ಶಾಕ್ ಆಗಿ ಕೆಳಗೆ ಬಿದ್ದು ಹೋದಳು. ಈಗ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಿದ್ದರಿಂದ ಪ್ರಜ್ಞೆ ಇಲ್ಲ. ಅವಳ ಗೆಳತಿ ಜೋರಾಗಿ ಕಿರುಚುತ್ತಿದ್ದಾಳೆ. ಈ ನಿರ್ಜನವಾದ ಪ್ರದೇಶದಲ್ಲಿ ಯಾರು ನಮಗೆ ಸಹಾಯ ಮಾಡೋದಿಲ್ಲವೇ ಅಂತ ಜೋರಾಗಿ ಪವಿತ್ರಳ ಹೆಸರನ್ನು ಪದೇ ಪದೇ ಕರೆಯುತ್ತಿದ್ದಾಳೆ. ಆದರೆ ಪವಿತ್ರ ಎಚ್ಚರವಾಗುವ ಮಾತೆ ತೆಗೆದುಕೊಳ್ಳುತ್ತಿಲ್ಲ. ಅವಳ ಉಸಿರಾಟ ಕ್ಷಣದಿಂದ ಕ್ಷಣಕ್ಕೆ ಕಡಿಮೆಯಾಗುತ್ತಿದೆ. ಈಗ ಅವಳಿಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಪ್ರಜ್ವಲ್ ಫೋನ್ಗೆ ಕಾಲ್ ಮಾಡಿದರೆ ಅವನ ಫೋನ್ ಇಲ್ಲೇ ಬಿದ್ದಿದೆ. ಅಂದರೆ ಪವಿತ್ರಳ ಕೊನೆಯ ದಿನವ ಇದು. ಅಯ್ಯೋ, ಮುಂದೆ ಪ್ರಜ್ವಲ್ ಏನು ಮಾಡುತ್ತಾನೆ? ಪವಿತ್ರಳ ಅಪ್ಪ ಅಮ್ಮ ಏನು ಮಾಡುತ್ತಾರೆ ಅಲ್ಲವೇ?
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.